ನಮಸ್ತೆ ಸಮಸ್ತ ಕನ್ನಡ ಬಂಧುಗಳಿಗೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಆದರೆ ಇಲ್ಲಿ 0 ಡಿಗ್ರಿ, 0 ಡಿಗ್ರಿಯ ಚಳಿ. ನಾನೀಗಿರೋದು ಹಂಗೇರಿ ದೇಶ, ಬುಡಾಪೆಸ್ಟ್ ನಗರ, ಡ್ಯಾನ್ಯೂಬ್ ನದಿಯ ದಂಡೆಯಿಂದ ಮಾತಾಡ್ತಾ ಇದ್ದೀನಿ. ಮುಂಜಾನೆ ವಾಕಿಂಗ್ ಬಂದಿಲ್ಲ, ವಾಕಿಂಗ್ ಬರುವಂಥ ಸ್ಥಿತಿ ಇಲ್ಲ. ಇಲ್ಲಿ ಬಂದಿರೋದು ಈ ದೇಶದ ಭವ್ಯವಾದ ಪಾರ್ಲಿಮೆಂಟ್ ನೋಡಲಿಕ್ಕೆ. ನೋಡಿ, ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ ಈ ಪಾರ್ಲಿಮೆಂಟ್ ಭವನ, ತುಂಬ ಪ್ರಸಿದ್ಧವಾದದ್ದು, ಭವ್ಯವಾದದ್ದು. ಈ ಹಂಗೇರಿ ದೇಶ ಸುಮಾರು 9.6 ಮಿಲಿಯನ್ ಜನಸಂಖ್ಯೆ ಉಳ್ಳಂಥ ಯುರೋಪಿನ ಅತ್ಯಂತ ಪ್ರತಿಷ್ಠಿತವಾದಂಥ ಒಂದು ದೇಶ. ಈ ಜಾಗ ಏನಿದೆ, ಇದು ಪೆಸ್ಟ್ ಅಂತ ನಗರ. ಆ ನದಿಯ ಆ ದಂಡೆಯಲ್ಲಿ ಕಾಣುತ್ತಲ್ಲ, ಅದು ಬುಡ ಮತ್ತು ಪೆಸ್ಟ್ಗಳನ್ನು ಸೀಳಿಕೊಂಡು ಡ್ಯಾನ್ಯೂಬ್ ನದಿ ಹರಿಯುತ್ತೆ. ಈ ಎರಡು ನಗರಗಳ ವಿಶೇಷ ಏನಂದರೆ, ಆ ಬುಡ ಸ್ವಲ್ಪ ಬೆಟ್ಟ ಸಾಲುಗಳ ಮತ್ತು ಅತ್ಯಂತ ಜನವಸತಿ ಇರತಕ್ಕಂತಹ ಶ್ರೀಮಂತರು ವಾಸ ಮಾಡ್ತಕ್ಕಂತಹ ಜಾಗ. ಈ ಕಡೆ ಇದು ಪೆಸ್ಟ್ ಏನಿದೆ, ಇಲ್ಲಿ ಪಾರ್ಲಿಮೆಂಟ್ ಭವನ, ಮ್ಯೂಸಿಯಮ್ಮು, ಆಡಳಿತ ಕಚೇರಿಗಳೆಲ್ಲ ಇರತಕ್ಕಂಥ ಹೆಚ್ಚು ವಾಣಿಜ್ಯದ ಜಾಗ. ಸೊ ಸರಿಯಾಗಿ ಹೇಳಬೇಕಾದ್ರೆ ಇದು ಸೆಂಟ್ರಲ್ ಬ್ಯಾಂಗ್ಳೂರು, ವಿಧಾನಸೌಧ, ಚರ್ಚ್ ಸ್ಟ್ರೀಟು, ಕಮರ್ಷಿಯಲ್ ಸ್ಟ್ರೀಟ್ ಇರ್ತಕ್ಕಂಥದ್ದು. ಅದನ್ನು ನೀವು ಸದಾಶಿವ ನಗರಕ್ಕೆ ಹೋಲಿಸಬಹುದು. ಇನ್ನು ಈ ಡ್ಯಾನ್ಯೂಬ್ ನದಿಗೆ ಬಂದರೆ, ಈ ಡ್ಯಾನ್ಯೂಬ್ ನದಿ ಅತ್ತ ಜರ್ಮನಿಯ ಕಪ್ಪು ಕಾಡಿನಲ್ಲಿ, ಅಂದರೆ ಬ್ಲ್ಯಾಕ್ ಫಾರೆಸ್ಟ್ ಅಂತ ಇದೆ, ಅಲ್ಲಿ ಹುಟ್ಟುತ್ತೆ. ಮತ್ತೆ ಹೋಗಿ ರೊಮೇನಿಯಾದ ಬ್ಲ್ಯಾಕ್ ಸಿ ಕಪ್ಪು ಸಮುದ್ರ ಸೇರುತ್ತೆ. ಸೊ ಈ ನದಿಗೂ ಕಪ್ಪು ಬಣ್ಣಕ್ಕೂ ಏನೋ ಸಂಬಂಧ ಇದ್ದ ಹಾಗಿದೆ. ಈ ನದಿ ಎರಡು ಮಹಾನಗರಗಳನ್ನು ಏನು ಪ್ರತ್ಯೇಕಿಸುತ್ತಲ್ಲ, ಬುಡ ಮತ್ತು ಪೆಸ್ಟನ್ನು, 1873ರಲ್ಲಿ ಬುಡ ಮತ್ತು ಪೆಸ್ಟ್ ಈ 3 ಮಹಾನಗರಗಳು ಏಕೀಕರಣಗೊಂಡು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತು ಈ ಡ್ಯಾನ್ಯೂಬ್ ನದಿ ಯುರೋಪಿನ ಉದ್ದವಾದ, ಎರಡನೇ ಉದ್ದವಾದ, ಸೆಕೆಂಡ್ ಲಾಂಗೆಸ್ಟ್ ರಿವರ್ ಈ ನದಿ. ಈ ಹಿಂದೆ ನಾನು ನಿಮಗೆ ಪೋಲೆಂಡ್ನಲ್ಲಿ ವಿಸ್ತುಲಾ ನದಿಯ ಬಗ್ಗೆ ಹೇಳಿದ್ದೆ. ಹೀಗಾಗಿ ಯಾವ ಊರಿಗೆ ಹೋದರೂ ನನಗೆ ನದಿಗಳು ಬಹಳ ಮಹತ್ವದ್ದು ಅನಿಸುತ್ತೆ. ಅದು ಸರಿ, ಈ ಬೆಳಿಗ್ಗೆ ನಾನು ಇಲ್ಲಿಗೆ ಯಾಕೆ ಬಂದೆ? ಪಾರ್ಲಿಮೆಂಟ್ ಭವನ ನೋಡೋಕೆ ಬಂದೆ. ಆಮೇಲೆ ಏನು ಮಾಡ್ತೀನಿ? ಅಲೆಮಾರಿಯಾಗಿ ಬಂದಿಲ್ಲ. ನಾನು ಬಂದಿರುವುದು ಒಂದು ವೃತ್ತಿ ಸಂಬಂಧಿಯಾದ, ಅಂದರೆ ಪ್ರೊಫೆಷನಲ್ ಆದಂಥ ಒಂದು ಮಹತ್ವದ ಕಾರಣಕ್ಕಾಗಿ. ಅದೇನು ಅನ್ನೋದನ್ನು, ಪಾರ್ಲಿಮೆಂಟ್ ಭವನ ಹಂಗೇರಿ ದೇಶದ್ದು, ಅದು ನನ್ನ ಬೆನ್ನ ಹಿಂದೆ ಇದೆ. ಇದು ಬರೀ ಪಾರ್ಲಿಮೆಂಟ್ ಭವನ ಅಲ್ಲ, ಈ ದೇಶದ ಅನೇಕ ಮಹತ್ವದ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟಿರತಕ್ಕಂತಹ ಒಂದು ವಸ್ತು ಸಂಗ್ರಹಾಲಯ ಕೂಡ. ಇದು 1904ರಲ್ಲಿ ಇದು ಲೋಕಾರ್ಪಣೆಗೊಂಡಂಥ ಭವನ, ಭವ್ಯವಾದ ಭವನ. ಇದನ್ನು ಕಟ್ಟಿದವನು ಇಮ್ರೆ ಸ್ಟೈಂಡಿಲ್ ಅಂತ. ಇಮ್ರೆ ಸ್ಟೈಂಡಿಲ್ ಒಂದು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಗೆಲ್ಲುವುದರ ಮೂಲಕ ಇದನ್ನು ಕಟ್ಟುವಂತಹ ಶಿಲ್ಪಿಯಾಗಿ ಆಯ್ಕೆ ಆಗ್ತಾನೆ. ಪಾಪ 17 ವರ್ಷ ಇದರ ಕನ್ಸ್ಟ್ರಕ್ಷನ್ ಆಗುತ್ತೆ, ನಿರ್ಮಾಣವೂ ಆಗುತ್ತೆ. ದುರದೃಷ್ಟ ಅಂದರೆ ಇಮ್ರೆಗೆ ಕಣ್ಣು ಹೋಗುತ್ತೆ. 2 ವರ್ಷ ಮುಂಚೆನೇ ಅವನು ತೀರ್ಕೊಂಡು ಬಿಡ್ತಾನೆ, ಕಟ್ಟಡದ ಲೋಕಾರ್ಪಣೆಗೆ ಮುನ್ನ. ಅಥವಾ ಅವನ ಕನಸಿನ ಕಟ್ಟಡ ಕಟ್ಟಿ ಮುಗಿಯೋದ್ರೊಳಗಡೆ ಅದನ್ನು ನೋಡೋ ಸೌಭಾಗ್ಯವೇ ಅವನಿಗೆ ಇರೋದಿಲ್ಲ. ಇದರೊಳಗಡೆ ಸುಮಾರು 40 kgಯಷ್ಟು ಚಿನ್ನ ಇದೆಯಂತೆ. ಹಾಗಾಗಿ ಕೆಲವು ಕಡೆ ಭಾಗಶಃ ಚಿತ್ರೀಕರಣಕ್ಕೆ ಅನುಮತಿ ಇದೆ, ಕೆಲವು ಕಡೆ ಇಲ್ಲ ಅಂತ ಕೇಳಲ್ಪಟ್ಟಿದ್ದೇನೆ. ನಾನು ಇನ್ನೂ ಒಳಗಡೆ ಹೋಗ್ತಾ ಇದ್ದೇನೆ. ಅದಕ್ಕೆ ಹೊರಭಾಗದಿಂದ ನಿಮಗೆ ಕಟ್ಟಡವನ್ನು ತೋರಿಸ್ಬಿಡೋಣ, ಒಳಗಡೆ ಚಿತ್ರೀಕರಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ. ಒಟ್ಟಾರೆ ಇದನ್ನು ನೋಡಲಿಕ್ಕೆ ಜನ ದೇಶ ವಿದೇಶಗಳಿಂದ ಬಂದು ಮುಂಜಾನೆ ಕ್ಯೂ ನಿಂತು, ಯಾಕೆಂದರೆ ಆನ್ಲೈನ್ನಲ್ಲಿ ಟಿಕೆಟ್ಗಳು ಬೇಗ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಇಲ್ಲಿ ಮಾರಾಟವಾಗೋ ಟಿಕೆಟ್ಗಳು ಬಹಳ ಕಡಿಮೆ. ಅದರಲ್ಲೂ ವಾರಾಂತ್ಯಗಳಲ್ಲಂತೂ ತುಂಬ ಕಷ್ಟ. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದು ಇಲ್ಲಿ ಪ್ರತ್ಯಕ್ಷವಾಗಿದ್ದೀವಿ, ಕ್ಯೂ ನಿಂತ್ಕೊಂಡಿದ್ದೀವಿ. ನನ್ನ ಬಲಬದಿಯಲ್ಲಿರ್ತಕ್ಕಂತಹ ಈ ಒಂದು ಶಿಲ್ಪಗಳೆಲ್ಲ
ಬಹುಶಃ ದೇಶ ಪ್ರೇಮಿಗಳ, ಹೋರಾಟಗಾರರ, ಸೈನಿಕರ, ಜನನಾಯಕರ ಸಾಂಕೇತಿಕ ಪ್ರತಿಮೆಗಳಿರಬೇಕು. ಗೊತ್ತಿಲ್ಲ ನನಗೆ, ಯಾಕೆಂದರೆ ಅಲ್ಲಿ ಒಂದು ಅಕ್ಷರ ಇಂಗ್ಲೀಷ್ ಇಲ್ಲ, ನನಗೆ ಅದು ಗೊತ್ತಾಗಲಿಲ್ಲ ಹೇಳಲಿಕ್ಕೆ. ಆದರೆ ಖಂಡಿತ ಈ ವಾಸ್ತುಶಿಲ್ಪಗಳು ಅದ್ಭುತವಾಗಿದ್ದಾವೆ. ಸಾಹಸವನ್ನು, ಪರಾಕ್ರಮವನ್ನು ಕುರಿತು ಮಾತನಾಡ್ತವೆ ಅಂತ ಗೊತ್ತು. ನನಗೆ ಹಂಗೇರಿಯನ್ ಭಾಷೆ ಬರೋದಿಲ್ಲ, ಅದರಿಂದ ಅವರು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ, ಆ ಮಾಹಿತಿ ಕೂಡ ಸಿಕ್ಕಲಿಲ್ಲ. ಸಾಧ್ಯವಾದರೆ ಒಳಗಡೆ ಪಾರ್ಲಿಮೆಂಟ್ ಭವನದಲ್ಲಿ ವಿಡಿಯೋ ಮಾಡಿ ಟ್ರೈ ಮಾಡ್ತೀನಿ, ಅದು ಕಾನೂನಿಗೆ ಅನುಮತಿ ಇದ್ದರೆ. ಇಲ್ಲದಿದ್ದರೆ ನಮ್ಮ ಪಾಲಿಗೆ ಇಷ್ಟೇ.